ಅಮೆರಿಕೆಗೆ ಹೋಗುವಾಗ ದಾರಿಯಲ್ಲಿ ಜಪಾನ್ ಮೂಲಕ ಹೋಗಿದ್ದಾರೆ. ಅವರು ಅಲ್ಲಿ 3-4 ದಿನ ಜಪಾನಿನ ಜನಜೀವನವನ್ನು ಅಧ್ಯಯನ ಮಾಡಿರ್ತಾರೆ. ಸ್ವಾಮೀಜಿ ಹೇಳ್ತಾರೆ, ಜಪಾನಿನ ಜನರ ದೇಶ ಪ್ರೇಮ ತುಂಬ ದೊಡ್ಡದು. ಅವರಿಗೆ ಅಷ್ಟು ದೇಶಭಕ್ತಿ ಇದೆ. ಅವರನ್ನು ಮುಟ್ಟಿದ್ರೆ ಆ ದೇಶ ಪ್ರೇಮ ವ್ಯಕ್ತ ಆಗುತ್ತೆ. ಅವರು ಎಲ್ಲರೂ ಯಾವಾಗಲೂ ಏನು ಹೇಳ್ತಾರೆ ಅಂದರೆ, ಏನು ಹೇಳ್ತಾರೆ, ಅದು ಅವರ ಜಪಾನಿ ಭಾಷೆಯಲ್ಲಿ ಡಾಯಿಪನ್ ಬೌನ್ಸೆಲ್ ಬೌನ್ಸೆಲ್ ಹಾಗೆ ಏನಂದರೆ ಮಹಾನ್ ಜಪಾನ್ ಚಿರಾಯುವಾಗಲಿ, ಮಹಾನ್ ಜಪಾನ್ ಚಿರಾಯುವಾಗಲಿ ಅಂತ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ. ಈ ರೀತಿ ಅವರ ಆ ದೇಶ ಪ್ರೇಮ ಇದೆಯಲ್ಲ, ಅವರಿಗೆ ದೇಶವೇ ಸರ್ವಸ್ವವಾಗಿದೆಯಲ್ಲ, ಆ ಗುಣವನ್ನು ನಮ್ಮ ಜನ ಕಲಿತುಕೊಳ್ಬೇಕು ಎಂಬುದನ್ನು ಸ್ವಾಮೀಜಿ ಒಂದು ಸಲ ಹೇಳ್ತಾರೆ. ಸ್ವಾಮೀಜಿಯವರ ಜೊತೆಯಲ್ಲಿ ಅವರ ಕೆಲವು ಶಿಷ್ಯರು ಪಾಶ್ಚಾತ್ಯ ರಾಷ್ಟ್ರಗಳಿಂದ ಬಂದಿರ್ತಾರೆ. ಉದಾಹರಣೆಗೆ ಗುಡ್ಡಿ ಸೋದರಿ ನಿವೇದಿತಾ, ಆಮೇಲೆ ಓಲೆಂದು ಅಂತ ಇರ್ತಾರೆ ಒಬ್ಬರು, ಮ್ಯಾಥಿಯಾಲ್ ಅಂತ ಒಬ್ಬರು ಇರ್ತಾರೆ. ಇವರೆಲ್ಲರೂ ಸ್ವಾಮೀಜಿಯವರನ್ನು ಅತ್ಯಂತ ಗೌರವದಿಂದ ಕಾಣ್ತಾ ಇದ್ರು. ಅಲ್ಮೋರಾದಲ್ಲಿ ಸ್ವಾಮೀಜಿ ಒಂದು ಮನೆಯಲ್ಲಿ ಉಳಿದುಕೊಂಡಿದ್ರು. ಅಲ್ಲೇ ಇನ್ನೊಂದು ಮನೆಯಲ್ಲಿ ಈ ಸೋದರಿ ನಿವೇದಿತಾ, ಓಲೆಬುಲ್, ಜೋಸೆಫಿನ್ ಮ್ಯಾಥಿಯಾಲ್ ಇದ್ರು. ಅವರ ಜೊತೆ ಒಬ್ಬರು ಬ್ರಿಟಿಷ್ ರಾಯಭಾರಿಯ ಪತ್ನಿ ಕೂಡ ಇರ್ತಾರೆ. ಅವಳು ಕೂಡ ಮತ್ತು ಇವರೆಲ್ಲರೂ ಸ್ವಾಮೀಜಿಯವರನ್ನು ಅತ್ಯಂತ ಗೌರವದಿಂದ ನೋಡ್ಕೊಳ್ತಿದ್ರಂತೆ. ಅಲ್ಲಿ ಒಬ್ಬ ಮುಸಲ್ಮಾನ ವ್ಯಕ್ತಿ ಇದ್ದಾನೆ. ಅವನು ಹೇಳ್ತಾನೆ, ಈ ವಿದೇಶಿಯರು ಸ್ವಾಮೀಜಿಯವರನ್ನು ಯಾವ ಭಕ್ತಿ ಗೌರವದಿಂದ ನೋಡ್ಕೊಳ್ತಾರಂದ್ರೆ, ನಮ್ಮಲ್ಲಿ ಅಂದರೆ ಮುಸಲ್ಮಾನರಲ್ಲಿ ಒಬ್ಬ ಶಿಷ್ಯ ಗುರುವನ್ನು ಹೇಗೆ ಭಕ್ತಿ ಗೌರವದಿಂದ ವರ್ತಿಸ್ತಾನಲ್ಲ, ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇವರು ಸ್ವಾಮಿ ವಿವೇಕಾನಂದರನ್ನು ನೋಡ್ತಾರೆ.